6ನೇ ತರಗತಿ ವಿಜ್ಞಾನ ಅಧ್ಯಾಯ 5 ಉದ್ದದ ಅಳತೆ ಮತ್ತು ಚಲನೆ. ಉದ್ದವನ್ನ ಹಿಂದಿನ ಕಾಲದೊಳಗೆ ಯಾವ ರೀತಿ ಅಳಿತಾ ಇದ್ರು, ಈ ಕಾಲದೊಳಗ ಈ ದಿನಗಳಲ್ಲಿ ಯಾವ ರೀತಿ ಅಳಿತಾರ ಅನ್ನೋದನ್ನ ನೋಡೋದು. ಇದನ್ನ ನೀವು ಸರ್ವೇ ಸಾಮಾನ್ಯವಾಗಿ ನೋಡಿರ್ತೀರಿ. ಇದಕ್ಕ ಸ್ಕೇಲ್ ಅಂತಾರ, ಅಳತೆ ಪಟ್ಟಿ. ಒಂದಿಷ್ಟು ಹುಡ್ರು ಚರ್ಚೆ ಮಾಡಾಕುಂತಾರ, ಹಿಂದ್ ಹೆಂಗ್ ಅಳಿತಿದ್ರು, ನಾವು ಹೇಗೆ ಅಳತೆ ಮಾಡುತ್ತೇವೆ ಅಂತಂತಂದು. ಅಂದ್ರ ಹಿಂದ್ ಬಟ್ಟೆಯನ್ನೆಲ್ಲ ಬಟ್ಟೆ ಮತ್ತ ಟೇಬಲ್ ಕುರ್ಚಿ ಅವನ್ನೆಲ್ಲ ಗೇಣು, ಮೊಳ, ಮಾರು, ಫೂಟು ಅಥವಾ ಫೀಟು ಈ ರೀತಿ ಅಳಿತಿದ್ರು. ಈಗ ದಿನಮಾನಗಳು ಕಳೆದಂತೆ ಡಿಜಿಟಲ್ ಅಳತೆಯನ್ನ ಯೂಸ್ ಮಾಡ್ತೀವಿ. ಮತ್ತ ಸ್ಯಾಟಲೈಟ್ ಅಳತೆಯನ್ನ ಯೂಸ್ ಮಾಡ್ತಾರ. ಅಂದ್ರ ಹೊಲ ಜಮೀನು ಈ ರೀತಿ ಅಳಿಬೇಕಂದ್ರ ಇವನ್ ಯೂಸ್ ಮಾಡ್ತಾರ. ಈಗ ಮತ್ ಬಟ್ಟೆ ಅಳಿಬೇಕಂದ್ರ ಅಳತೆ ಪಟ್ಟಿಯನ್ನ ತಗೊಂತಾರ, ಅಳಿತಾರ. ಅಳತೆ ಮಾಡಲು ಕೈಗೇಣನ್ನ ಬಳಸುವುದು ಹಿಂದಿನ ಕಾಲದೊಳಗೆ ಬಳಸ್ತಿದ್ರು. ಈಗನು ವಿದ್ಯಾರ್ಥಿಗಳು ಬೇರೆ ಬೇರೆಯವರು ವಿದ್ಯಾರ್ಥಿಗಳು ಅಥವಾ ಸಣ್ಣ ಪುಟ್ಟ ಅಣ್ಣ ತಮ್ಮ ಜಗ ಅಳಿಬೇಕಂದ್ರ ಇಂಥವೆಲ್ಲ ಅಳಿತಿರ್ತಾರ. ನನಗೆಷ್ಟು ಬಂತು ನಿನಗೆಷ್ಟು ಬಂತ ಅಂತಂತಂದು. ಈಗ ಕಾಣೋದು, ಈಗ ನಾವೇನಿದ್ರು ಅಕ್ಯುರೇಟ್ ಆಗಿ ಅಳಿತಾರ. ಹಿಂದ ಇವನ್ನೆಲ್ಲ ಬಳಸ್ತಿದ್ರು, ಅಂದ್ರ ಗೊತ್ತಿರ್ಬೇಕು ಹಿಂದ್ ಏನ್ ಬಳಸ್ತಿದ್ರು ಅನ್ನೋದಕ್ಕ ಇದು. ನೆಕ್ಸ್ಟ್, ಮೇಜಿನ ಉದ್ದವನ್ನ ಅಳೆಯುವುದು. ಈಗ ಅಲ್ಲಿ ತೋರಿಸ್ತಲ್ಲ, ವಿದ್ಯಾರ್ಥಿಗಳೆಲ್ಲ ಗೇಣನ್ನ ಬಳಸಿ ಅಳಿತಾ ಇದ್ದಾರೆ ನೋಡ್ರಿ. ಒಬ್ಬೊಬ್ರದು ಹೆಚ್ಚೈತಿ, ಒಬ್ರದ್ದು ಕಡಿಮೆ ಐತಿ, ಈ ರೀತಿ ಬರುತ್ತ. ಈಗ ಅದು ಮೇಜ್ ಮಾತ್ರ ಅಷ್ಟ ಐತಿ, ಹೆಚ್ಚು ಕಡಿಮೆ ಅಂತಂತಂದ್ರ ಅದಕ್ಕೆ ಎಕ್ಯುರೇಟ್ ಆಗ್ಲಿಲ್ಲ. ಅದು ಎಕ್ಯುರೇಟ್ ಹೆಂಗ ಅಳೆಯೋದು? ಮಾಪಕ ಅಂದ್ರ ಸ್ಕೇಲ್, ಅಳತೆ ಪಟ್ಟಿ, ಮೆಜರಿಂಗ್ ಟೇಪ್ ಉಪಯೋಗಿಸುವುದರಲ್ಲಿ ಆಶ್ಚರ್ಯವಿಲ್ಲ. ಈಗ ಅವನ್ ಅಳಿಬೇಕಂದ್ರ ಇವನು ಉಪಯೋಗ ಮಾಡ್ಬೇಕು ಅಂತ ನೋಡ್ರಿ. ಹಿಂದ ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ಅಳತೆ ಪದ್ಧತಿಗಳ ಭವ್ಯ ಇತಿಹಾಸವಿದೆ. ಅಂಗುಲ, ಬೆರಳುಗಳ ಅಗಲ, ಅಂಗುಳಗಳ ಗುಣಕ, ಧನುಷ ಮತ್ತು ಯೋಜನೆಗಳು ಪ್ರಾಚೀನ ಭಾರತೀಯ ಸಾಹಿತ್ಯದಲ್ಲಿ ಉಲ್ಲೇಖಿಸಲಾದ ಕೆಲವು ಏಕಮಾನಗಳಾಗಿದ್ದು, ಕಲಾಕೃತಿಗಳ ಅಳತೆ, ವಾಸ್ತುಶಿಲ್ಪ ಮತ್ತು ನಗರ ಯೋಜನೆಗಳಲ್ಲಿ ಇವುಗಳನ್ನ ಉಪಯೋಗಿಸಲಾಗುತ್ತಿತ್ತು. ಸಾಂಪ್ರದಾಯಿಕ ಕುಶಲಕರ್ಮಿಗಳಾದ ಬಡಗಿಗಳು ಮತ್ತು ದರ್ಜಿಗಳು ಈಗಲೂ ಅಂಗುಲಗಳನ್ನ ಬಳಸುತ್ತಿದ್ದಾರೆ. ಅಂದ್ರೆ ಅಕ್ಯುರೇಟ್ ಆಗಿ ಅವ್ರ ಅಂದಾಜ್ ಇಷ್ಟ ಇರ್ಬೋದು, ಅಂದಾಜು ಮಾಡಕ್ ಬಳಸ್ತಾರ. ಅಕ್ಯುರೇಟ್ ಈಗೆಲ್ಲಾರು ಅಕ್ಯುರೇಟ್ ಕೇಳ್ತಾರೆ, ಇಷ್ಟ ಮೀಟರ್ ಕೊಡ್ರಿ, ಇಷ್ಟ ಸೆಂಟಿಮೀಟರ್ ಕೊಡ್ರಿ ಅಂತಂತಂದು. ಹರಪ್ಪ ನಾಗರಿಕತೆಯ ಉತ್ಕತನ ಅಂದ್ರ ಅಗದು ತೆಗೆಯೋದು ಕಾಲದಲ್ಲಿ ನಿಯಮಿತವಾಗಿ ಅಳತೆಯ ಗುರುತು ಮಾಡಿದ ಹಲವು ವಸ್ತುಗಳು ದೊರೆತಿದ್ದು, ಬಹುಶಃ ಇವುಗಳನ್ನ ಅಳತೆ ಪಟ್ಟಿಯಾಗಿ ಬಳಸುತ್ತಿದ್ದಿರಬಹುದು. ಅಂದ್ರ ಸ್ವಲ್ಪ ವಸ್ತು ಸಿಕ್ಕವು, ಅವನ್ನ ಅಳತೆ ಪಟ್ಟಿಗಳಾಗಿ ಬಳಸುತ್ತಿದ್ದಿರಬಹುದು ಅಂತ ಇವರು ಹೇಳ್ಕೊಂಡ್ರ. ಪ್ರಮಾಣಿತ ಏಕಮಾನಗಳು ಅಂದ್ರೆ ನೋಡ್ರಿ, ಕಾಲಕ್ರಮೇಣ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಹಲವಾರು ಅಳತೆಯ ಪದ್ಧತಿಗಳು ವಿಕಾಸಗೊಂಡವು. ಆದಾಗ್ಯೂ ಜನರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಪ್ರಯಾಣಿಸಿದಾಗ ಇದು ಅನೇಕ ಗೊಂದಲಗಳನ್ನ ಹುಟ್ಟು ಹಾಕುತ್ತಿತ್ತು. ಬೇರೆ ಬೇರೆ ದೇಶಗಳು ಒಟ್ಟಾಗಿ ಸೇರಿ ಅಳತೆ ಮಾಡಲು ಪ್ರಮಾಣಿತ ಏಕಮಾನಗಳನ್ನ ಅಳವಡಿಸಿಕೊಳ್ಳಲು ಇದು ದಾರಿ ಮಾಡಿತು. ನಾವು ಈಗ ಬಳಸುತ್ತಿರುವ ಮಾಪನ ಪದ್ಧತಿಯನ್ನ ಅಂತಾರಾಷ್ಟ್ರೀಯ ಮಾಪನ ಪದ್ಧತಿ ಅಂದ್ರ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಇಂಗ್ಲಿಷ್ನಾಗ ಹೇಳ್ತಾರ. ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್, SI ಮಾನಗಳು. ಉದ್ದದ SI ಏಕಮಾನ ಮೀಟರ್. ನೆನಪಿಟ್ಟುಕೋರಿ ಇದನ್ನ, ಉದ್ದದ SI ಏಕಮಾನ ಮೀಟರ್. ಇದರ ಸಂಕೇತ ಸ್ಮಾಲ್ m.
ನಾವು ಚಿತ್ರದೊಳಗೆ ನೋಡಿದ್ವಿ ಆಗ್ಲೇ. ನೆಕ್ಸ್ಟ್, 1 ಮೀಟರ್ ಅನ್ನ 100 ಸಮಭಾಗಗಳಾಗಿ ವಿಭಾಗಿಸಲಾಗಿದೆ. ನೋಡ್ರಿ, ಹಂಗ ಹೇಳ್ಬಿಡ್ತೀನಿ. 1 ಮೀಟರ್ ಅಂತಂದ್ರ 100 ಸೆಂಟಿಮೀಟರ್. 1 ಕಿಲೋಮೀಟರ್ ಅಂದ್ರ 1000 ಮೀಟರ್. 1 ಕಿಲೋಮೀಟರ್ ಅಂದ್ರ 1000 ಮೀಟರ್. ಇವು ಸ್ವಲ್ಪ ಗೊತ್ತಿರ್ಬೇಕು. ನಾವು ಸಾಮಾನ್ಯವಾಗಿ 15 ಸೆಂಟಿಮೀಟರ್ ಅಳತೆ ಉದ್ದದ ಅಳತೆ ಪಟ್ಟಿಯನ್ನ ಯೂಸ್ ಮಾಡ್ತಿರ್ತೀವಲ್ಲ, ಅದ್ರೊಳಗೆ ಇವೆಲ್ಲ ಇರ್ತಾವ, ನೋಡ್ಕೊರಿ. ನೆಕ್ಸ್ಟ್, 1 ಮೀಟರ್ನೊಳಗ ಮತ್ತ 10 ಗೆರೆಗಳು ಇರ್ತಾವ. ಅದನ್ನು ಒಂದು ಬರೆದು ಬಿಡ್ತೀನಿ. 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಮಿಲಿಮೀಟರ್ ಆಗತ್ತ. 1 ಸೆಂಟಿಮೀಟರ್ ಅಂದ್ರ 10 ಮಿಲಿಮೀಟರ್. ಇದು ಎಲ್ಲದರ ತಿರುಳು ಅದ ನೋಡ್ರಿ. 1 ಮಿಲಿಮೀಟರ್ ಸೆಂಟಿಮೀಟರ್ನ 10ನೇ ಭಾಗಕ್ಕೆ ಸಮ. ಅಂದ್ರೆ 0.1. ಈಗ ಹೇಳಿದ್ನಲ್ಲ, 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಮಿಲಿಮೀಟರ್. ಈಗ 1 ಮಿಲಿಮೀಟರ್ ಅಂದ್ರ 0.1 ಸೆಂಟಿಮೀಟರ್ ಆಗತ್ತ. ಹೆಚ್ಚಿನ ದೂರವನ್ನು ಅಳತೆ ಮಾಡಲು ನಾವು ದೊಡ್ಡ ಏಕಮಾನ ಕಿಲೋಮೀಟರ್ ಅನ್ನ ಬಳಸುತ್ತೇವೆ. ಇದು 1000 ಮೀಟರ್ಗೆ ಸಮ. ಅದ ಹೇಳ್ತಲ್ಲ, ಇಲ್ಲೆಲ್ಲ ಕರೆಕ್ಟ್ ಆಗಿ ಕೊಟ್ರು ನೋಡ್ರಿ. 1 ಕಿಲೋಮೀಟರ್ ಅಂದ್ರ 1000 ಮೀಟರ್. 1 ಮೀಟರ್ ಅಂದ್ರ 100 ಸೆಂಟಿಮೀಟರ್. 1 ಸೆಂಟಿಮೀಟರ್ ಅಂದ್ರ 10 ಮಿಲಿಮೀಟರ್. ನೋಡ್ರಿ, ಕೆಲವು ಅಳತೆ ಪಟ್ಟಿಗಳಲ್ಲಿ ಇನ್ನೊಂದು ರೀತಿಯ ಮಾಪನ ಗುರುತುಗಳನ್ನ ಮಾಡಿರುವುದು ನೀವು ಗಮನಿಸಿರಬಹುದು. ಈ ಗುರುತುಗಳು ಇಂಚುಗಳಲ್ಲಿವೆ. 1 ಇಂಚು ಅಂದ್ರ 2.54 ಸೆಂಟಿಮೀಟರ್. ಹಿಂದಿನ ಕಾಲದಲ್ಲಿ ಉದ್ದವನ್ನ ಅಳತೆ ಮಾಡಲು ಇಂಚು, ಅಡಿಗಳಂತಹ ಏಕಮಾನಗಳನ್ನ ಬಳಸುತ್ತಿದ್ದರು. ಈ ಏಕಮಾನಗಳನ್ನ ಕೆಲವರು ಈಗಲೂ ಬಳಸುತ್ತಿದ್ದಾರೆ. ಈಗಲೂ ಬಳಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಉದ್ದವನ್ನ ಅಳೆಯುವ ಸರಿಯಾದ ವಿಧಾನ. ಉದ್ದವನ್ನ ಯಾವ ರೀತಿ ಅಳಿಬೇಕು ಅಂದ್ರೆ 0ಗೆ ಹಚ್ಚಿಟ್ಟು ಉದ್ದವನ್ನ ಅಳಿಯಬೇಕು. ಇದು ನೋಡ್ರಿ, 0 ಸ್ಟಾರ್ಟ್ ಮಾಡಬೇಕು. ಸರಿಯಾದ ವಿಧಾನ, ಇದು ಸರಿಯಾದ ವಿಧಾನ. ಸ್ಕೇಲ್ ಅನ್ನ ನೀಟಾಗಿ ಇಡ್ಬೇಕು. ಇಲ್ಲ ಇದು ನೋಡ್ರಿ, 0 ಅಂತ ಹಿಂಗ. ಇದು ಸ್ವಲ್ಪ ಹೇರೆ ಪೇರೆ ಆಗಿದೆ ನೋಡ್ರಿ. ಇಲ್ಲಿ ಅಳತೆ ಇಲ್ಲಿ ಬೇರೆ ಇದೆ. ಅಂದ್ರ ಮಿಲಿಮೀಟರ್ನಾಗರ ಚೇಂಜ್ ಆಗೈತಲ್ಲ, ಅಷ್ಟು ಹಂಗ್ ಮಾಡ್ಬಾರ್ದು ಅಂತ. ಸರಿಯಾಗಿ ಹಿಡಿದು 0 ಅಂತ ಎಷ್ಟು ಅಳಿಬೇಕು ಅಷ್ಟನ್ನ ನೀಟಾಗಿ ಅಳಿಬೇಕು. ನೋಡ್ರಿ, ಪೆನ್ಸಿಲ್ ಅಳತೆ ಇಲ್ಲಿಗೆ ಸರಿಯಾಗಿ. ಬಿ ಸರಿಯಾದ ವಿಧಾನ. ನೋಡ್ರಿ, ಈಗ ಮುರಿದಿದ್ದ ಸ್ಕೇಲ್ ನಿಂದ ಮುರಿದ ಅಳತೆ ಪಟ್ಟಿಯ ಸರಿಯಾದ ರೀತಿಯಲ್ಲಿ ಇಡುವ ವಿಧಾನ ಹೆಂಗಂದ್ರ, ಯಾವುದೇ ಒಂದು ಅಳತೆಗೆ ಇಡ್ತೀವಲ್ಲ, ಅಲ್ಲಿ ಹಿಂದಿನ ಅಳತೆಯನ್ನ ಕಳಿಬೇಕಷ್ಟ. ಇನ್ನ ದೃಷ್ಟಿ ಇಲ್ಲದಂತವ್ರು ಅವನ್ ಮುಟ್ಟಿ ಅಳತೆಯನ್ನ ಕಂಡು ಹಿಡಿತಾರ ಅಂತ ಇದೆ ನೋಡ್ರಿ. ಉದ್ದದ ಅಳತೆ, ವಸ್ತುವಿನ ಉದ್ದ, ಇವನೊಂದಿಷ್ಟು ಕೊಟ್ಟರ. ಚಟುವಟಿಕೆಯನ್ನ ಗಮನಿಸಿ. ವಾಕ್ಯದ ಪ್ರಾರಂಭ ಹೊರತುಪಡಿಸಿ ಏಕಮಾನಗಳಾದ ಕಿಲೋಮೀಟರ್, ಮೀಟರ್, ಸೆಂಟಿಮೀಟರ್ ಮತ್ತು ಮಿಲಿಮೀಟರ್ ನಲ್ಲಿ ಇಂಗ್ಲಿಷ್ ವರ್ಣಮಾಲೆಯ ಚಿಕ್ಕ ಅಕ್ಷರದಲ್ಲಿರಬೇಕು. ಅವುಗಳ ಸಂಕೇತ ಕಿಲೋಮೀಟರ್, ಮೀಟರ್, ಸೆಂಟಿಮೀಟರ್ ಮತ್ತು ಮಿಲಿಮೀಟರ್ ಅನ್ನು ಕೂಡ ಚಿಕ್ಕ ಅಕ್ಷರಗಳಲ್ಲೇ ಬರೆಯಬೇಕು. ಮತ್ತು ಯಾವಾಗಲೂ ಬಹುವಚನಕ್ಕೆ ಎಸ್ ಸೇರಿಸಬಾರದು. ಸಂಕೇತಗಳ ಕೊನೆಯಲ್ಲಿ ವಾಕ್ಯದ ಕೊನೆ ಹೊರತುಪಡಿಸಿ ಪೂರ್ಣ ವಿರಾಮ ಹಾಕಬಾರದು. ಉದ್ದವನ್ನ ಬರೆಯುವಾಗ ಸಂಖ್ಯೆ ಮತ್ತು ಏಕಮಾನದ ಮಧ್ಯ ಸ್ಥಳ ಬಿಡಬೇಕು. ಈಗ 10 ಕಿಲೋಮೀಟರ್ ಅಂತ ಬರೆದ್ರ 10 ಕಿಲೋಮೀಟರ್ ಅಂತ 10 ಕಿಲೋಮೀಟರ್ ಈ ರೀತಿ ಹಿಂಗ ಸ್ಥಳ ಬಿಟ್ಟು ಬರಿಬೇಕು. ಈ ರೀತಿ ಬರಿಬೇಕು. ಇದನ್ನ 10 km ಈ ರೀತಿ ಬರಿಬಾರದು, ಇದು ತಪ್ಪು ಅಂತ. ನೆಕ್ಸ್ಟ್, ವಕ್ರರೇಖೆಯ ಉದ್ದವನ್ನ ಅಳೆಯುವುದು. ವಕ್ರರೇಖೆಯ ಉದ್ದವನ್ನ ಅಳೆಯಾಕ ನೋಡ್ರಿ, ಮನೆಯನ್ನ ವಿದ್ಯುತ್ ದೀಪಗಳ ಮಾಲೆಯಿಂದ ಅಲಂಕರಿಸಿರುವುದು
ವಕ್ರರೇಖೆಯಿಂದ ಹೆಂಗ ಒಂದು ದಾರವನ್ನ ತಗೊಂಡು ದಾರವನ್ನ ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತಾ ನೋಡ್ಕೋಬೇಕು. ಆ ದಾರವನ್ನ ಸ್ಕೇಲ್ ನಿಂತ ಅಳದ್ ಬಿಟ್ರ ಅದು ಇಲ್ಲಿ ನೋಡ್ರಿ ದಾರದ ಸಹಾಯದ ವಕ್ರರೇಖೆಯ ಉದ್ದವನ್ನ ಅಳೆಯುವುದು, ದಾರದ ಸಹಾಯದಿಂದ ಅಳತೆ ಮಾಡೋದು. ಇನ್ನ ಸ್ಥಾನವನ್ನ ವಿವರಿಸುವುದು. ಬಸ್ ನಿಲ್ದಾಣ, ಶಾಲೆ, ಇಲ್ಲಿಂದ ಇಲ್ಲಿವರೆಗೂ, ಎಲ್ಲಿಂತ ಎಲ್ಲಿವರೆಗೂ ಅಂತ ದೀಪಾಳ ಮನೆ, ಅವೇಶ್ನ ಮನೆ, ಹರ್ದೀಪ್ನ ಮನೆ, ಬಸ್ ನಿಲ್ದಾಣ, ಶಾಲೆ, ಉದ್ಯಾನ ಮತ್ತು ದೀಪಾ ಹಾಗೂ ಅವಳ ಸ್ನೇಹಿತರ ಮನೆಯ ಸ್ಥಳಗಳು. ಇಲ್ಲಿಂದ ಎಷ್ಟನೇ ಮನೆ, ಇಲ್ಲಿಂದ ಹೋಗೋದು, ಬಸ್ ನಿಲ್ದಾಣದಿಂದ ಎಲ್ಲಿದೆ ಅಂತ ಹಿಂಗ್ ಹೇಳುತ್ತಾರಲ್ಲ ಸ್ಥಾನವನ್ನ. ಆರಂಭಿಕ ಸ್ಥಾನ, ಅಂತ್ಯ ಸ್ಥಾನ ಅಂತ ಹೇಳ್ತಾರ. ನೋಡ್ರಿ ಏನಂತ, ಒಂದು ನಿರ್ದಿಷ್ಟ ವಸ್ತು ಅಥವಾ ಬಿಂದುವಿನಿಂದ ಪ್ರಾರಂಭಿಸಿದರೆ ಆ ಬಿಂದುವನ್ನ ನಿರ್ದೇಶಕ ಬಿಂದು ಅಥವಾ ಆರಂಭಿಕ ಬಿಂದು ಅಂತಾನೆ ಹೇಳ್ತಾರೆ. ಇನಿಷಿಯಲ್ ಪಾಯಿಂಟ್ ಅಂತ ನಿರ್ದೇಶಕ ಬಿಂದು ಅಂತ ಹೇಳ್ತಾರೆ, ಅಥವಾ ಆರಂಭಿಕ ಬಿಂದು, ಎರಡರೊಳಗೆ ಹೇಳಿದ್ರು ಸರಿ. ಸ್ವಲ್ಪ ದಿನದ ನಂತರ ಹರ್ದೀಪ್ ಹೇಳುತ್ತಾನೆ, ಬನ್ನಿ ನಾವೆಲ್ಲರೂ ಆಟದ ಮೈದಾನಕ್ಕೆ ಹೋಗೋಣ. ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಶಾಲೆಯ ಕ್ರೀಡಾ ದಿನಕ್ಕಾಗಿ ಕಬಡ್ಡಿ ಅಂಕಣ ಗೆರೆಗಳಿಗೆ ಸುಣ್ಣದ ಪುಡಿಯನ್ನ ಹಾಕಲು ನಮ್ಮ ಸಹಾಯ ಕೇಳಿದ್ದಾರೆ. ಇಲ್ಲಿ ಹಾಕುಂತಾರ ನೋಡ್ರಿ ನಿರ್ದೇಶಕ ಬಿಂದು, ಇಲ್ಲಿಂದ ಸ್ಟಾರ್ಟ್ ಮಾಡ್ಯಾರ ಅಂತ ಇವನ್ನೆಲ್ಲ ಗೆರೆ ಹಾಕ್ತಾ ಇದಾರ ಅವ್ರು. ಕಬಡ್ಡಿ ಕೋರ್ಟ್ಗೆ ಗೆರೆ ಎಳೆಯುತ್ತಿರುವುದು. ಇನ್ನ ದೆಹಲಿ 70 ಕಿಲೋಮೀಟರ್ ಅಂತ ಬರ್ದಿದ್ರ ಮುಂದ್ ಹೋದಂಗೆಲ್ಲ ಸಮೀಪಕ್ಕೂ ಅಂತ ಹೋಗುತ್ತ. ಅಂದ್ರ ಅಲ್ಲಿ ಅಂತ ಇಲ್ಲಿ ನೋಡ್ರಿ 0 ದೆಹಲಿ 0, ಇಲ್ಲಿ ಇಂತ್ರ ಸ್ಟಾರ್ಟ್ ಮಾಡಿದ್ರ ಹಂಗ ಕಡಿಮೆ ಹಾಕೋ ಅಂತ ಬರುತ್ತ. ನಿರ್ದೇಶಕ ಬಿಂದು ಏನಾಗತ್ತಿಲ್ಲ, ದೆಹಲಿ 0 ನಿರ್ದೇಶಕ ಬಿಂದು. ಇವು ಎಲ್ಲ ಹೇಳ್ತಾರೆ ಈ ರೀತಿ. ಇದು ನಿರ್ದೇಶಕ ಬಿಂದುವಿಗೆ ಸಂಬಂಧಿಸಿದಂತೆ ಪದ್ಮಳ ಸ್ಥಾನವು ಸಮಯದೊಂದಿಗೆ ಬದಲಾಗುತ್ತದೆ ಎಂದರ್ಥವೇ? ವಸ್ತುವಿನ ಸ್ಥಾನವು ನಿರ್ದೇಶಕ ಬಿಂದುವಿಗೆ ಸಂಬಂಧಿಸಿದಂತೆ ಯಾವಾಗ ಬದಲಾಗುತ್ತದೆ? ವಸ್ತು ಚಲಿಸಿದಾಗ ಇದು ಬದಲಾಗುತ್ತದೆಯೇ? ಹೌದು. ಈಗ ಇಲ್ಲಿ ವಸ್ತು ಐತಿ, ಈ ಕಡೆ ಬಂತಂದ್ರ ಚೇಂಜ್ ಆಗತ್ತ, ನಿರ್ದೇಶಕ ಬಿಂದು ಚೇಂಜ್ ಆಗತ್ತ. ಇಲ್ಲಿಗೆ ಬಂತಂದ್ರ ಇಲ್ಲಿ ಇಂತ್ರ ಈಗ ಇದನ್ನ ನಿರ್ದೇಶಕ ಬಿಂದು ಅಂತಂದ್ವಿ, ಇಲ್ಲಿಗೆ ಬಂದ್ರ ಹಿಂಗ ಚೇಂಜ್ ಹಾಕೋ ಅಂತ ಹೋಗ್ತಿಲ್ಲ. ಅಂದ್ರೆ ಚಲನೆ ನಡೆದೈತಿ ಅಂತ ಗೊತ್ತಾಗತ್ತ. ನಿರ್ದೇಶಕ ಬಿಂದು ಎಲ್ಲಿಂದ್ರ ಸ್ಟಾರ್ಟ್ ಮಾಡಿದ್ರ ಅಲ್ಲೇ, ಅಲ್ಲಿ ನಿಲ್ಲದಂಗ ಹಂಗ ಹೋದ್ರ ಅದ, ಮತ್ತ ಅಲ್ಲಿ ಸ್ಟಾಪ್ ಮಾಡಿ ಮುಂದೆ ಹೋದ್ರ ಎಲ್ಲಿಗೆ ಸ್ಟಾಪ್ ಮಾಡಿದ್ರು ಅದ. ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಆ ತರ ತಗೊಂತೀವಿ. ಚಲಿಸುವ ವಸ್ತುಗಳು, ನೋಡ್ಕೋರಿ. ದೀಪಾ ಬಸ್ ನಲ್ಲಿ ಕುಳಿತು ಸುತ್ತಲೂ ಕಣ್ಣಾಡಿಸಿದಾಗ ಎಲ್ಲಾ ಪ್ರಯಾಣಿಕರು ಕುಳಿತಿರುವುದನ್ನ ಗಮನಿಸಿದಳು. 1 ನಿಮಿಷದ ನಂತರ ಮತ್ತೆ ಅವಳು ನೋಡಿದಾಗ ಅವರು ಇನ್ನೂ ಆಸನದಲ್ಲಿ ಕುಳಿತುಕೊಂಡಿರುವುದನ್ನ ನೋಡಿದಳು. ಅವರು ಚಲಿಸುತ್ತಿದ್ದಾರೆಯೇ? ಅಂದ್ರ ನೀವು ಒಂದ್ಸರಿ ಬಸ್ನೊಳಗೆ ಕುತ್ಕೊಂಡು ನೋಡ್ಕೊರಿ, ಇದು ತುಂಬಾ ಚೆನ್ನಾಗೈತಿ. ನೀವು ಕುತ್ಕೊಂಡಿದ್ರ ಅವ್ರು ಹೋಗೋ ತರ ಕಾಣಿಸಿರುತ್ತಾ, ಅವ್ರು ಹೋಗ್ತಾ ಇರೋದು ನಿಮ್ಗ ಅನುಭವಕ್ಕ ಬರಲ್ಲ. ನೋಡ್ರಿ ಇದು ಚೆನ್ನಾಗೈತಿ. ಇನ್ನ ಚಲನೆಯ ವಿಧಗಳನ್ನ ನೋಡೋಣ. ಚಲನೆಯೊಳಗ 3 ವಿಧಗಳು ಬರ್ತಾವ. ಅಂದ್ರೆ ಇಲ್ಲಿ ನಿಮಗ 3 ವಿಧಗಳನ್ನು ಕೊಟ್ರ. ಸರಳ ರೇಖೀಯ ಚಲನೆ, ಎರಡನೇದ್ದು ವೃತ್ತಾಕಾರ ಚಲನೆ, ಮೂರನೇದ್ದು ಆಂದೋಲನ ಚಲನೆ. 3 ರೀತಿಯ ಚಲನೆಯ ಬರ್ತಾವು. ಈಗ ಮೊದಲನೇದ್ದು ಸರಳ ರೇಖೀಯ ಚಲನೆ ಅಂದ್ರೆ ನೋಡ್ರಿ. ವಸ್ತು ಒಂದು ಸರಳ ರೇಖೆಯಲ್ಲಿ ಚಲಿಸುತ್ತಿದ್ದರೆ ಅದರ ಚಲನೆಯನ್ನ ಸರಳ ರೇಖಾತ್ಮಕ ಚಲನೆ ಎನ್ನುತ್ತೇವೆ. ನಿಮ್ಮ ಸುತ್ತಲಿನ ಇಂತಹ ರೇಖೀಯ ಚಲನೆಯನ್ನ ಗಮನಿಸಿ. ನೋಡ್ರಿ ಒಂದು ಕಲ್ಲನ್ನ ಹಿಂಗ ಸ್ಟ್ರೇಟ್ ಆಗಿ ಬಿಡಾಕುಂತಾರ, ಇದು ರೇಖೀಯ ಚಲನೆ. ಈ ಹಣ್ಣು ಕೆಳಗೆ ಬೀಳುತ್ತಲ್ಲ, ಇದು ರೇಖೀಯ ಚಲನೆ. ಪಥ ಸಂಚಲನದಲ್ಲಿ ವಿದ್ಯಾರ್ಥಿಗಳ ಚಲನೆ ನೋಡ್ರಿ, ಹೆಂಗ ಲೆಫ್ಟ್ ರೈಟ್ ಮಾಡಾಕುಂತಾರ ಇಲ್ಲ, ಇದು ರೇಖೀಯ ಚಲನೆ. ಇದನ್ನ
ನೇರವಾಗಿ ದೂಡ್ತಾ ಇದ್ದಾರೆ, ಇದು ಒಂಥರ ರೇಖೀಯ ಚಲನೆ. ಇವೆಲ್ಲ ರೇಖೀಯ ಚಲನೆಗೆ ಉದಾಹರಣೆಗಳು. ಪಥಸಂಚಲನ, ಹಣ್ಣು ಬೀಳುವುದು, ಕಲ್ಲು ನೇರ ಪಥದಲ್ಲಿ ಚಲಿಸುವುದು, ಇವು. ನೆಕ್ಸ್ಟ್ ಈಗ ವೃತ್ತಾಕಾರದ ಚಲನೆಯನ್ನ ನೋಡ್ರಿ. ಎರಡನೇದು ಏನಂದ್ರ ವಸ್ತುವು ವೃತ್ತೀಯ ಪಥದಲ್ಲಿ ಚಲಿಸುತ್ತಿದ್ದಾಗ ಅದರ ಚಲನೆಯನ್ನ ವೃತ್ತೀಯ ಚಲನೆ ಅಂತ ಹೇಳ್ತಾರ. ನೋಡ್ರಿ, ಇದು ವೃತ್ತೀಯ ಪಥದಲ್ಲಿ ಚಲಸ ಹೊಂದೈತಲ್ಲ, ಇದು ವೃತ್ತೀಯ ಚಲನೆ. ಇದು ವೃತ್ತೀಯ ಚಲನೆ. ಬುಗುರೆ ಬುಗುರೆ ತಿರುಗುತ್ತಲ್ಲ, ಅದು ವೃತ್ತೀಯ ಚಲನೆ. ಬುಗುರೆ ಮತ್ತ ಟ್ಯಾಂಪಿಸ್ದೊಳಗ ಮುಳ್ಳುಗಳು ಚೆಲ್ತಾವಲ್ಲ, ಅದು ವೃತ್ತೀಯ ಚಲನೆ. ನೆಕ್ಸ್ಟ್ ಇನ್ನೊಂದು ಆಂದೋಲನ ಚಲನೆ. ವಸ್ತು ಒಂದು ನಿರ್ದಿಷ್ಟ ಸ್ಥಾನದಿಂದ ಹಿಂದಕ್ಕೆ ಮುಂದಕ್ಕೆ ಟು ಅಂಡ್ ಫ್ರೋ ಮೋಷನ್ ಅಂತ ಹೇಳ್ತಾರ. ನೋಡ್ರಿ, ಇಲ್ಲಿ ಇಂತ್ರ ಹಿಂಗ್ ಹೋಗೋದು, ಹಿಂಗ್ ಹೋಗೋದು, ಹಿಂಗ್ ಬರೋದು, ಹಿಂದಕ್ಕೆ ಮುಂದಕ್ಕೆ. ಇದೇ ವಸ್ತು ಆಗಿರುತ್ತ ಅಂದ್ರ, ಇಲ್ಲಿ ವಸ್ತು ಇತ್ತಂದ್ರ ಈ ರೀತಿ ಚಲನೆ ಮಾಡುವುದು, ಹಿಂದಕ್ಕೆ ಮುಂದಕ್ಕೆ ಈ ರೀತಿ ಹೋಗುತ್ತಲ್ಲ, ಇದು ಏನಂತಾರೆ, ಇದಕ್ಕ ಆಂದೋಲನ ಚಲನೆ ಅಂತ ಹೇಳ್ತಾರೆ. ಅಂದ್ರೆ ಫೋರ್ಸ್ ಹಾಕಿದ್ರೆ ಇನ್ನು ಮುಂದೆ ಹೋಗುತ್ತಾ, ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಅಂತಹ ಚಲನೆಯನ್ನ ಆಂದೋಲನ ಚಲನೆ ಎನ್ನುತ್ತಾರೆ. ಇಲ್ಲ ನೋಡ್ರಿ, ಹೌದಾ? ಒಂದು ರಬ್ಬರ್ಗೆ ದಾರವನ್ನು ಕಟ್ಟಿ ಈ ರೀತಿ ಹಿಂಗ ಹಿಂದ ಮುಂದ ಮಾಡಿದಾಗ ಅದು ಚಲನೆ. ಇಲ್ಲಿ ಉಯ್ಯಾಲೆಯಲ್ಲಿ ಮಗು ಚಲಿಸ್ತಾ ಇದೆಯಲ್ಲ, ಇದು ಟು ಅಂಡ್ ಫ್ರೋ ಮೋಷನ್, ಅಂದ್ರ ಹಿಂದಕ್ಕೆ ಮುಂದಕ್ಕೆ ಚಲಿಸ್ತಾ ಇರೋದು, ಇದು ಆಂದೋಲನ ಚಲನೆಗೆ ಉದಾಹರಣೆ. ನೋಡ್ರಿ, ಸಿಂಪಲ್ ಪೆಂಡುಲಮ್ ಅಂತಾರೆ ಇದಕ್ಕ. ಲೋಹದ ಪಟ್ಟಿಯ ಆಂದೋಲನ ಚಲನೆ. ನೀವು ಹೈಯರ್ ಕ್ಲಾಸ್ನೊಳಗ ಕಲಿತೀರಿ ಇದ್ರ ಬಗ್ಗೆ. ಅಂದ್ರ ಇನ್ನು ಮುಂದುವರ್ತಿರಲ್ಲ, ಅವಾಗೆಲ್ಲ ಕಲಿತೀರಿ ಸಿಂಪಲ್ ಪೆಂಡುಲಮ್. ಒಂದು ವಸ್ತು ನಿಗದಿತ ಕಾಲಾನುಕ್ರಮದಲ್ಲಿ ತನ್ನ ಚಲನೆಯ ಪಥವನ್ನ ಪುನರಾವರ್ತಿಸಿದರೆ ಅಂತಹ ಚಲನೆಯನ್ನ ಆವರ್ತಕ ಚಲನೆ ಎನ್ನುತ್ತೇವೆ. ವಸ್ತು ವೃತ್ತೀಯ ಚಲನೆಯಲ್ಲಿದ್ದರೆ ಅದು ವೃತ್ತೀಯ ಪಥದಲ್ಲಿ ಪುನಃ ಪುನಃ ಚಲಿಸುತ್ತದೆ. ವಸ್ತು ಆಂದೋಲನ ಚಲನೆಯಲ್ಲಿದ್ದರೂ ಸಹ ಅದರ ಚಲನೆ ಹಿಂದಕ್ಕೂ ಮತ್ತು ಮುಂದಕ್ಕೂ ಪುನರಾವರ್ತನೆ ಆಗುತ್ತಿರುತ್ತದೆ. ವೃತ್ತೀಯ ಮತ್ತು ಆಂದೋಲನ ಚಲನೆಯು ಆವರ್ತಕವಾಗಿರುತ್ತದೆ. ಅಂದ್ರೆ ವೃತ್ತೀಯ ಚಲನೆಯನ್ನು ನಾವು ಮತ್ತು ಆಂದೋಲನ ಚಲನೆಯನ್ನು ಆವರ್ತಕ ಚಲನೆ ಅಂತ ಹೇಳ್ಬೋದು ಅಂತ ಹೇಳ್ಯಾರ. ನೋಡ್ರಿ, ಇಲ್ಲಿ ಚಲನೆಯನ್ನು ಕೊಟ್ರ ಇವು ಯಾವ್ಯಾವ ಆಗ್ತಾವು ಅನ್ನೋದನ್ನ ಹೇಳ್ರಿ ಅಂತ ಹೇಳ್ಯಾರ. ಇಲ್ಲಿ ನೋಡ್ರಿ, ಇದು ನೇರ ಪಥದಲ್ಲಿ ಐತಿ. ಅಂದ್ರೆ ಇದು ಸರಳ ರೇಖೀಯ ಚಲನೆ. ಇದು ತಿರುಗ್ತಾ ಇದೆ ಅಂದ್ರೆ ವೃತ್ತೀಯ ಚಲನೆ. ಇದು ಆಂದೋಲನ ಚಲನೆ. ಇಲ್ಲಿ ನೇರ ಪಥದಲ್ಲಿ ಮಾಡ್ತಾ ಇದ್ದಾರ ಅಂದ್ರೆ ಇದು ಏನು, ಸರಳ ರೇಖೀಯ ಚಲನೆ. ಇದು ಇಲ್ಲಿ ಮೇಲೋಗೋದು ಕೆಳಕ್ ಕುಂದ್ರೋದು ಮಾಡ್ತಾರ ಅಂದ್ರ ಆಂದೋಲನ ಚಲನೆ. ಇಲ್ಲ ನೋಡ್ರಿ, ಹೌದಾ? ಇಲ್ಲಿ ಕೊಟ್ರಲ್ಲ ನೋಡ್ರಿ, ಆಂದೋಲನ ಚಲನೆ, ಹೌದಾ? ಇವೆಲ್ಲ ಸೇಮ್ ಅದಾವಲ್ಲ. ನೆಕ್ಸ್ಟ್ ಹೋಗೋಣ. ಇಷ್ಟ ಆಯ್ತಾ ಈ ವಿಡಿಯೋದಾಗ? ಇದು ಪಾಠ ಇಷ್ಟೇ, ನೆಕ್ಸ್ಟ್ ಏನಿಲ್ಲ. ಒಂದಿಷ್ಟು ಯಾವ್ಯಾವ ಉದಾಹರಣೆ ಆಗ್ತಾವ ಅಂತ ಪಟ್ಟಿ ಮಾಡ್ರಿ ಅಂತ ಹೇಳ್ಯಾರ. ಈ ಕ್ವಶನ್ ಆನ್ಸರ್ ನೋಡೋಣ್ರಿ ಬೇಗ. ನೋಡ್ರಿ, ಪ್ರಶ್ನೆಗಳು. ನಮ್ಮ ಕಲಿಕೆಯನ್ನ ವಿಸ್ತರಿಸಿಕೊಳ್ಳೋಣ. ಕೋಷ್ಟಕ 5.5ರಲ್ಲಿ ಕಂಬಸಾಲು 1ರಲ್ಲಿ ಕೆಲವು ಉದ್ದಗಳನ್ನ ನೀಡಲಾಗಿದೆ. ಕೆಲವು ಏಕಮಾನಗಳನ್ನ ಕಂಬಸಾಲು 2ರಲ್ಲಿ ನೀಡಲಾಗಿದೆ. ಉದ್ದವನ್ನ ಅಳತೆ ಮಾಡುವ ಸೂಕ್ತ ಏಕಮಾನ
ಗಳೊಂದಿಗೆ ಅವುಗಳನ್ನ ಹೊಂದಿಸಿ ಅಂತ ಹೇಳ್ಯಾರ. ಕೋಷ್ಟಕ ನೋಡ್ರಿ. ಕಂಬಸಾಲು 1, ಕಂಬಸಾಲು 2. ದೆಹಲಿ ಮತ್ತು ಲಕ್ನೋಗಿರುವ ದೂರ ಕಿಲೋಮೀಟರ್ನೊಳಗೆ ನಾಣ್ಯದ ದಪ್ಪವನ್ನ ಮಿಲಿಮೀಟರ್ನಲ್ಲಿ ಅಳಿತೀವಿ. ಅಳಿಸುವ ರಬ್ಬರ್ನ ಉದ್ದವನ್ನ ಸೆಂಟಿಮೀಟರ್ನಲ್ಲಿ ಅಳಿತೀವಿ. ಶಾಲೆಯ ಮೈದಾನದ ಉದ್ದವನ್ನ ಮೀಟರ್ನಲ್ಲಿ ಅಳಿತೀವಿ. ಇದನ್ನ ಹಾಕಿದೆ ನೋಡ್ರಿ. ನೆಕ್ಸ್ಟ್, ಕೆಳಗಿನ ವಾಕ್ಯಗಳನ್ನ ಓದಿ ಮತ್ತು ಸರಿಯಾಗಿದ್ದರೆ ಸರಿ ಟ್ರೂ ಎಂದು, ತಪ್ಪಾಗಿದ್ದರೆ ಎಫ್ ಅಂದ್ರೆ ಫಾಲ್ಸ್ ಎಂದು ವಾಕ್ಯದ ಎದುರಿಗೆ ಬರೆಯಿರಿ ಅಂತ ಹೇಳ್ಯಾರ. 1ನೇ ಕ್ವಶನ್ ನೋಡ್ರಿ. ರಸ್ತೆಯಲ್ಲಿ ನೇರವಾಗಿ ಚಲಿಸುತ್ತಿರುವ ಕಾರಿನ ಚಲನೆ ಸರಳ ರೇಖಾತ್ಮಕ ಚಲನೆಗೆ ಉದಾಹರಣೆಯಾಗಿದೆ. ಟ್ರೂ, ಸರಿ ಐತಿ. ನಿರ್ದೇಶಕ ಬಿಂದುವಿಗೆ ಸಂಬಂಧಿಸಿದಂತೆ ಯಾವುದೇ ವಸ್ತುವು ತನ್ನ ಸ್ಥಾನವನ್ನ ಬದಲಾಯಿಸುವುದನ್ನ ಚಲನೆ ಎನ್ನುತ್ತೇವೆ. ಸರಿ. ಈಗ ದೆಹಲಿಗೆ ಹೋಗ್ತಾ ಇದ್ದ ಒಬ್ಬ ವಿದ್ಯಾರ್ಥಿ ನೋಡಿದ್ವಲ್ಲ. ನೆಕ್ಸ್ಟ್, 1 ಕಿಲೋಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್ ಅಂತ ಹೇಳ್ಯಾರ. ಇದು ತಪ್ಪು, ಫಾಲ್ಸ್. ಯಾಕಂದ್ರ 1 ಮೀಟರ್ ಅಂದ್ರ 100 ಸೆಂಟಿಮೀಟರ್, 1000 ಮೀಟರ್ ಅಂದ್ರ 1 ಕಿಲೋಮೀಟರ್. ಈ ರೀತಿ ಅದಾವು, ಅದಕ್ಕದು ತಪ್ಪು. ಕೆಳಗಿನವುಗಳಲ್ಲಿ ಯಾವುದು ಉದ್ದದ ಅಳತೆಯ ಪ್ರಮಾಣಿತ ಏಕಮಾನವಲ್ಲ? ಮಿಲಿಮೀಟರ್, ಸೆಂಟಿಮೀಟರ್, ಕಿಲೋಮೀಟರ್ ಇವು ಪ್ರಮಾಣಿತ, ಗೇಣು ಪ್ರಮಾಣಿತವಲ್ಲ. ಇನ್ನ ನಿಮ್ಮ ಶಾಲೆ ಮತ್ತು ಮನೆಯ ವಿವಿಧ ರೀತಿಯ ಮಾಪಕಗಳು ಅಥವಾ ಅಳತೆ ಪಟ್ಟಿಗಳನ್ನು ಹುಡುಕಿ ಈ ಪ್ರತಿಯೊಂದು ಮಾಪಕಗಳನ್ನ ಬಳಸಿಕೊಂಡು ಅಳೆಯಬಹುದಾದ ಅತ್ಯಂತ ಚಿಕ್ಕ ಮೌಲ್ಯವನ್ನ ಕಂಡುಹಿಡಿಯಿರಿ. ನಿಮ್ಮ ವೀಕ್ಷಣೆಯನ್ನ ಕೋಷ್ಟಕದಲ್ಲಿ ದಾಖಲಿಸಿ. ಇದನ್ನ ಕಂಡುಹಿಡಿಯಿರಿ. ವಸ್ತು, ಅಳತೆ, ಈ ತರ ಕಾಲಮ್ ಹಾಕೊಂಡು ಕಂಡುಹಿಡಿಯಿರಿ. ನೆಕ್ಸ್ಟ್, 5ನೇ ಕ್ವಶನ್ ನೋಡ್ರಿ. ನಿಮ್ಮ ಶಾಲೆ ಮತ್ತು ಮನೆಯ ನಡುವಿನ ಅಂತರವು 1.5 ಕಿಲೋಮೀಟರ್ ಎಂದು ಭಾವಿಸೋಣ. ಅದನ್ನ ಮೀಟರ್ಗಳಲ್ಲಿ ವ್ಯಕ್ತಪಡಿಸಿ. ಈಗ ಕಿಲೋಮೀಟರ್ ಅನ್ನ ಮೀಟರ್ ವ್ಯಕ್ತಪಡಿಸ್ಬೇಕಂದ್ರೆ 1000ದಿಂದ ಗುಣಾಕಾರ ಮಾಡಬೇಕು. ನೋಡ್ರಿ, 1000ದಿಂದ ಗುಣಾಕಾರ ಮಾಡಿದಾಗ ಏನಾಯ್ತು? 1500 ಮೀಟರ್ ಬರುತ್ತೆ. ನೆಕ್ಸ್ಟ್, 6ನೇ ಕ್ವಶನ್. ಒಂದು ಲೋಟ ಅಥವಾ ಬಾಟಲಿಯನ್ನ ತೆಗೆದುಕೊಳ್ಳಿ. ಗಾಜಿನ ಬಾಟಲಿಯ ತಳದ ವಕ್ರ ಭಾಗದ ಉದ್ದವನ್ನ ಅಳೆಯಿರಿ ಮತ್ತು ಅದನ್ನ ದಾಖಲಿಸಿ. ದಾರದ ಸಹಾಯದಿಂದ ಅಳೆದು ಅದನ್ನ ಅಳತೆ ಪಟ್ಟಿಯಲ್ಲಿ ನೋಡೋದು. ಸರಿನಾ? ದಾರದ ಸಹಾಯದಿಂದ ಅಳೆಯುವುದು ಮತ್ತು ಅಳತೆ ಪಟ್ಟಿಗೆ ಹೋಲಿಸುವುದು. ಮತ್ತು ದಾರ ಅಳೆಯುವುದು ಮತ್ತು ಅಳತೆ ಪಟ್ಟಿಯಲ್ಲಿ ನೋಡುವುದು, ವೀಕ್ಷಿಸುವುದು. ಅಳತೆ ಪಟ್ಟಿಯಲ್ಲಿ ದಾರವನ್ನು ತಗೊಂಡು ಎಷ್ಟೈತಿ ಅಂತ ನೋಡುವುದು ಅಂತ. ನೆಕ್ಸ್ಟ್, ನಿಮ್ಮ ಸ್ನೇಹಿತ ಎತ್ತರವನ್ನ ಅಳೆಯಿರಿ ಮತ್ತು ಅದನ್ನ ಮೀಟರ್, ಸೆಂಟಿಮೀಟರ್ ಮತ್ತು ಮಿಲಿಮೀಟರ್ಗಳಲ್ಲಿ ವ್ಯಕ್ತಪಡಿಸಿ. ನೋಡ್ರಿ, 1 ಮೀಟರ್ ಅಂದ್ರ 100 ಸೆಂಟಿಮೀಟರ್, 1 ಸೆಂಟಿಮೀಟರ್ ಅಂದ್ರ 10 ಮಿಲಿಮೀಟರ್. ಈಗ ಅಳೆಯಿರಿ, ಇವನ್ ಯೂಸ್ ಮಾಡ್ಕೊಂಡು ಕನ್ವರ್ಟ್ ಮಾಡಿ. ಈಸಿ ಇದೆ. ನೆಕ್ಸ್ಟ್, ನಿಮಗೆ ನಾಣ್ಯವೊಂದನ್ನ ನೀಡಿದೆ. ಆ ನಾಣ್ಯಗಳ ನಡುವೆ ಅಂತರವಿಲ್ಲದಂತೆ ಒಂದರ ನಂತರ ಒಂದರಂತೆ ಎಷ್ಟು ನಾಣ್ಯಗಳನ್ನು ಜೋಡಿಸಿ ನೋಟ್ ಪುಸ್ತಕದ ಹಾಳೆಯ ಉದ್ದದ ಅಳತೆ ಮಾಡಲು ಬೇಕಾಗಬಹುದು ಎಂಬುದನ್ನು ಅಂದಾಜಿಸಿ. ನಿಮ್ಮ ಅಂದಾಜು ನೋಟ್ ಪುಸ್ತಕದ ಅದೇ ಪಾರ್ಶ್ವ ಉದ್ದವನ್ನ 15 ಸೆಂಟಿಮೀಟರ್ ಉದ್ದದ ಅಳತೆ ಪಟ್ಟಿಯಿಂದ ಅಳೆಯಿರಿ ಮತ್ತು ನೀಡಿದ ನಾಣ್ಯದ ಉದ್ದವನ್ನ ಅಳೆಯಿರಿ. ನಂತರ ನಿಮ್ಮ ಉತ್ತರವನ್ನ ತಾಳೆ ನೋಡಿ. ಇದನ್ನು ಆಕ್ಟಿವಿಟಿ ಐತಿ, ಮಾಡಿ ನೋಡಿ. ನೆಕ್ಸ್ಟ್, ರೇಖೀಯ, ವೃತ್ತೀಯ ಮತ್ತು ಆಂದೋಲನ ಚಲನೆಗಳಿಗೆ ತಲಾ 2 ಉದಾಹರಣೆ ಕೊಡಿ. ಈಗ ಉದಾಹರಣೆ ಹೇಳೈತಿ. ರೇಖೀಯ ಚಲನೆ ಪಥಸಂಚಲನ ಮಾಡುವುದು ಮತ್ತ ಮಾವಿನ ಹಣ್ಣು ಅಥವಾ ಹಣ್ಣು ಕೆಳಗೆ ಬೀಳುವುದು, ಇವು ರೇಖೀಯ ಚಲನೆ. ವೃತ್ತೀಯ ಚಲನೆ ಬುಗುರೆ ತಿರುಗುವುದು, ಗಡಿಯಾರ ತಿರುಗುವುದು. ಆಂದೋಲನ ಚಲನೆ ಒಳಗ ಉಯ್ಯಾಲೆ, ಸಿಂಪಲ್ ಪೆಂಡುಲಮ್, ಹೇಳ್ತಲ್ಲ ಅವನ್ ಬರೀರಿ. ನೆಕ್ಸ್ಟ್, 10ನೇದು ನೋಡ್ರಿ. ನಿಮ್ಮ ಸುತ್ತಲಿನ ವಿವಿಧ ವಸ್ತುಗಳನ್ನು ವೀಕ್ಷಿಸಿ. ಕೆಲವು ವಸ್ತುಗಳ ಉದ್ದವನ್ನ ಮಿಲಿಮೀಟರ್ ನಲ್ಲಿ,
ಕೆಲವನ್ನ ಸೆಂಟಿಮೀಟರ್ನಲ್ಲಿ, ಕೆಲವನ್ನ ಮೀಟರ್ನಲ್ಲಿ ವ್ಯಕ್ತಪಡಿಸುವುದು ಸುಲಭ. ಪ್ರತಿಯೊಂದು ವರ್ಗದಲ್ಲಿ ತಲಾ 3 ವಸ್ತುಗಳನ್ನ ಪಟ್ಟಿ ಮಾಡಿ ಮತ್ತು ಅವುಗಳನ್ನ ಕೋಷ್ಟಕದಲ್ಲಿ ನಮೂದಿಸಿ ಅಂತ ಹೇಳ್ಯಾರ. ಅಳತೆ ಮಾಡಿ ನಮೂದಿಸಿ. ನೆಕ್ಸ್ಟ್, ಇದು ರೋಸ್ಟರ್ ಹಳ್ಳಿಯ ಚಿತ್ರ ತೋರಿಸಿರುವ ಆಕಾರದಲ್ಲಿ ಮಾಡಲಾಗಿದೆ. ಚೆಂಡು ಎ ಬಿಂದುವಿನಿಂದ ಪ್ರಾರಂಭಗೊಂಡು ಎಫ್ ಬಿಂದುವಿನ ಮೂಲಕ ಹೊರಬರುತ್ತದೆ. ರೋಲರ್ ರೋಸ್ಟರ್ ನಲ್ಲಿ ಚೆಂಡಿನ ಚಲನೆಯ ವಿಧಗಳು ಮತ್ತು ಸಂಬಂಧಿತ ಹಳಿಯ ಭಾಗಗಳನ್ನ ಗುರುತಿಸಿ. ನೋಡ್ರಿ, ಇದೇನು ಸರಳ ರೇಖೀಯ ಚಲನೆಯ ವಿಧ ಏನಾಗ ಸರಳ ರೇಖೀಯ ಚಲನೆ ಆಗತ್ತಿಲ್ಲ. ನೆಕ್ಸ್ಟ್, ಇಲ್ಲಿ ಬಂದಾಗ ವೃತ್ತೀಯ ಚಲನೆ ಆಗುತ್ತ. ವೃತ್ತೀಯ ಚಲನೆ ಸರಳ ರೇಖೀಯ ಚಲನೆ ವೃತ್ತೀಯ ಚಲನೆ ಆಗತ್ತ. ಇದೇ ಪುನರಾವರ್ತನೆ ಆದ್ರ ಅದು ಆವರ್ತಕ ಚಲನೆ ಅಥವಾ ಆಂದೋಲನ ಚಲನೆ ಆಗತ್ತ. ನೆಕ್ಸ್ಟ್, ತಸ್ನೀಂ ತಾನೇ ಮೀಟರ್ ಅಳತೆ ಪಟ್ಟಿಯನ್ನ ಮಾಡಲು ಇಚ್ಛಿಸುತ್ತಾಳೆ. ಅದಕ್ಕಾಗಿ ಅವಳು ಈ ಕೆಳಗಿನ ವಸ್ತುಗಳನ್ನ ಪರಿಗಣಿಸುತ್ತಾಳೆ: ಪ್ಲೈವುಡ್, ಕಾಗದ, ಬಟ್ಟೆ, ಸ್ಥಿತಿಸ್ಥಾಪಕ ರಬ್ಬರ್ ಮತ್ತು ಸ್ಟೀಲ್. ಇವುಗಳಲ್ಲಿ ಯಾವುದನ್ನ ಆಕೆ ಉಪಯೋಗಿಸಬಾರದು ಮತ್ತು ಏಕೆ? ಕಾಗದ ಉಪಯೋಗಿಸಬಾರದು, ಬಟ್ಟೆ ಉಪಯೋಗಿಸಬಾರದು, ಸ್ಥಿತಿಸ್ಥಾಪಕ ರಬ್ಬರ್ ಅನ್ನ ಉಪಯೋಗಿಸಬಾರದು, ಸ್ಟೀಲ್ ಅನ್ನ ಉಪಯೋಗಿಸಬೇಕು. ಏಕೆಂದರೆ ಬಟ್ಟೆ ತಗೊಂಡ್ರ ಬಟ್ಟೆ ಏನಾಗತ್ತ, ಅಳತೆ ವ್ಯತ್ಯಾಸ ಆಗತ್ತ. ಇದು ಸ್ಥಿರವಾಗಿರುತ್ತ, ಗಟ್ಟಿಯಾಗಿರುತ್ತ. ಗಟ್ಟಿ ಆಗ್ಲಾರದ್ದು ಅಳತೆಯಲ್ಲಿ ವ್ಯತ್ಯಾಸ ಆಗತ್ತ. ಅದಕ್ಕ ನೆಕ್ಸ್ಟ್, ಉದ್ದದ ಏಕಮಾನಗಳನ್ನ ಪರಿವರ್ತಿಸಲು ಕಾರ್ಡ್ ಆಟವೊಂದನ್ನ ಆಲೋಚಿಸಿ, ಅಭಿವೃದ್ಧಿಪಡಿಸಿ ಮತ್ತು ಸ್ನೇಹಿತರೊಂದಿಗೆ ಆಟವಾಡಿ ಅಂತ ಹೇಳ್ಯಾರ. ಆಟವಾಡ್ರಿ. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀನಿ. ಇದೇ ರೀತಿ ನಮ್ಮ ಎಲ್ಲ ವಿಡಿಯೋಗಳನ್ನ ಪಡೆಯಲು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಅನ್ನು ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನೀವು ಪಡೆಯುತ್ತೀರಿ. ಧನ್ಯವಾದಗಳು.